ಎಲ್ಲ ಪ್ರೀತಿಯ ನಗುವ ಮುಗ್ಧ ಮನಸ್ಸುಗಳಿಗೆ ಶಿವರಾತ್ರಿ ಹಬ್ಬದ ಜಾಗರಣೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿದ್ದೀನಿ ಮಹದೇಶ್ವರ ಬೆಟ್ಟದಲ್ಲಿ. ಆ ಮಾದಪ್ಪ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ದಯ ಪಾಲಿಸಲಿ. ಆಲಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೇ ನಡೆದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಗೆ ಅಂದ್ರಪ್ಪ. ಉಗೆ ಉಗೆ. ಹ್ಯಾಪಿ ಶಿವರಾತ್ರಿ. ಸರ್ ಇಷ್ಟು ಒಳ್ಳೆಯವ್ರು ಇರ್ತಾರೆ ಅಂತ ಸಾಕು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್. ಅಷ್ಟು ಒಳ್ಳೆಯವರು ಸರ್ ನೀವು. ಸಾಕು ಸಾಕು. ಆದ್ರೂ ದೇವ್ರು ಒಳ್ಳೆಯವ್ರನ್ನ ಸೃಷ್ಟಿ ಮಾಡ್ತಾರೆ ಅಂತ ಕೇಳಿಪಟ್ಟಿದ್ದೆ ವಯಸ್ಸಾದವ್ರ ಬಾಯಲ್ಲಿ. ಬಟ್ ಆದ್ರೆ ಇಷ್ಟು ಒಳ್ಳೆಯವ್ರನ್ನ ಸೃಷ್ಟಿ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಸರ್. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಂದನ್ ಅನ್ನೋರು ನನಗೆ ಮೆಸೇಜ್ ಕಳಿಸಿದ್ದಾರೆ, ಕವನಾಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ. ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಕವನಾಗೆ. ಹಲೋ ಹಲೋ ಕವನ, ಹೇಳಿ. ಎಲ್ಲಿದ್ದೀರಾ? ಮನೇಲಿದ್ದೆ. ಈಗ ಸ್ಟವ್ ಮೇಲೆ 4 ಲೋಟ ನೀರು ಹಾಕಿದ್ದೀನಿ. ಈಗ ಇದು ಟೀ ಮಾಡಬೇಕು 6 ಲೋಟ. ಎಷ್ಟು ಹಾಲು ಹಾಕ್ಲಿ? ಯಾರು ಮಾತಾಡ್ತಿರೋದು? ನಾನು ಗುಂಡ. ಯಾವ ಗುಂಡ? ಹೇಳ್ತೀನಿ, ಒಂಚೂರು ಹೇಳ್ತೀರಾ? ಸರ್ ನೀವು ಹ್ಯಾಕರ್ಸ್ ಅಂತ ಗೊತ್ತು. ಚಂದನ್ ಅವ್ರ ಫೋನಿಂದ ನಂಬರ್ ಸೆಂಡ್ ಮಾಡವ್ರೆ ಅಂತಾನು ಗೊತ್ತು. ಹೆಂಗ್ ಗೊತ್ತಾಯ್ತು? ಗೊತ್ತಾಯ್ತು ಸರ್. ಯಪ್ಪ ಎಷ್ಟು ಶಾರ್ಪು. ಯಾಕೆ ಸರ್? ನಿಜವಲ್ಲ, ಅದು ನೆನ್ಪಿಟ್ಕೊಂಡಿದ್ರಲ್ಲ ಅದು ಇನ್ನೂ. ಹಾ ಸರ್, ಕಾಫಿ ಮಾಡಿದ್ರೆ ಸರ್? ಕಾಫಿ ಇಲ್ಲ. ಇಷ್ಟೊತ್ತಲ್ಲೂ ಟೈಮ್ ಇದೆಯಾ? ಇಷ್ಟೊತ್ತಲ್ಲೂ ಡ್ಯೂಟಿ ಮಾಡ್ತಿದ್ದೀರಲ್ಲ ಸರ್? ಬೇಡವಾ ಸರ್? ಅದಕ್ಕೂ ಟೈಮ್ ಸೆನ್ಸ್ ಇರುತ್ತಲ್ವಾ? ನೀವೇನ್ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕೆಲಸ ಮಾಡ್ಬೇಕಾ? ಮಾಡೋದು ಅಪ್ಪ. ಏನ್ ಸರ್ ಸಮಾಚಾರ? ಮತ್ತೇನ್ ಜಾಗರಣೆ ಜೋರಾ? ಇಲ್ಲ ಸರ್. ಯಾಕೆ ಸರ್ ನಂಗ್ ಜಾಗರಣೆ ಎಲ್ಲ ಇಷ್ಟ ಇಲ್ಲ ಸರ್. ಮತ್ತೇನ್ ಇಷ್ಟ? ನೇಮ್ದೇ ಮಲ್ಕೊಳ್ಳೋದು ಇಷ್ಟ ಸರ್. ಚೆನ್ನಾಗಿ ತಿನ್ನೋದು, ಮಲ್ಕೊಳ್ಳೋದು. ನಿಮ್ಮ ಹೊಟ್ಟೆ ಹೊಡೆದಾಗ ಉಪವಾಸ ಇರ್ತಾರಲ್ವಾ ಜಾಗರಣೆ ದಿವಸ, ಹೊಟ್ಟೆ ತುಂಬಾ ತಿನ್ನೋದಂತ. ಯಾರ್ ಸರ್ ಉಪವಾಸ ಇರೋದು? ಎಲ್ಲ ನಿಮ್ ಸೈಡ್ ಇರ್ಬೇಕು ಸರ್, ನಮ್ ಸೈಡ್ ಇಲ್ಲ. ಚೆನ್ನಾಗಿ ತಿನ್ಬಿಟ್ಟು ಟಿವಿ ಗಿವಿ ನೋಡ್ಕೊಂಡು ಉಪವಾಸ ಮಾಡೋದು, ಇದು ಜಾಗರಣೆ ಮಾಡೋದು. ಟಿವಿ ಸರಿ, ಗಿವಿ ಅಂದ್ರೇನು? ಅದು ಏನು ಸಮಾನಾರ್ಥಕ ಪದ ಏನೋ ಇರುತ್ತಲ್ಲ ಸರ್, ಆತರ. ಎಲ್ಲಿಗ್ ಸಮ ಅಂತ? ಟಿವಿಗೆ ಯಾವ್ದು ಸಮಾನೇ ಇಲ್ವೇ ಇಲ್ಲ ಸರ್. ಪ್ರತಿಯೊಂದು ಪದಕ್ಕೂ ಸಮಾನಾರ್ಥಕ ಪದ ಇದ್ದೇ ಇರುತ್ತೆ. ಆಯ್ತು ಹೇಳಿ ಅಪ್ಪ, ಹೆಂಡತಿಗೆ ಯಾರು ಸಮ ಅಂತ ಹೇಳಿ. ಆಯ್ತು, ಗಂಡ ಸರ್. ವಿರುದ್ಧ ಪದ ಕೇಳ್ತಾ ಇಲ್ಲ, ಸಮಾನಾರ್ಥಕ ಪದ ಕೇಳ್ತಾ ಇದೀನಿ. ಹೆಂಡತಿ ಗಿಂಟಿ ಅಂತ ಅನ್ನಲ್ವಾ ಸರ್? ಗಿಣ್ತಿ ಅಂದ್ರೆ ಅದಕ್ಕೆ ಬರೀ ಗಿಂಡದಲ್ವಾ ಹೆಂಡ್ತಿರೋ? ಹ್ಞೂ ಸರ್. ನನ್ಗೆ ಈಗ ಗೊತ್ತಾಯ್ತು, ಕಣ್ಣು ತೆರೆಸಿದ ಹೆಣ್ಣು ಅಂತ ನೀವು. ಕಣ್ ತೆರೆದು ನೋಡು. ಅಯ್ಯೋ ಬೇಡಪ್ಪ ಬೇಡ. ಯಾವತ್ತು ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ. ಹಾ ಸರ್. ಕಣ್ ತೆರೆದು ನೋಡ್ಬೇಕು. ಆದ್ರೆ ಹುಡುಗರ ಮೊಬೈಲ್ನ ಕಣ್ ತೆರೆದು ನೋಡ್ಬಾರ್ದಂತೆ. ಯಾಕೆ ಸರ್? ಕಣ್ಗಳು ಹೊಟ್ಟೋಯ್ತವೆ. ಗೊತ್ತು ಸರ್, ಅದ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಹುಡುಗಿರ್ ಫೋನ್ ಓಪನ್ ಮಾಡಿ ನೋಡ್ಬಾರ್ದಂತೆ. ರೀಸನ್ ಸರ್? ರೀಸನ್ ಏನೇನೋ ಇರ್ತವೆ, ಬಟ್ ಇಲ್ಲಿ ಜೀವನೇ ಹೊಟ್ಟೋಯ್ತದೆ ನೋಡಿದ್ರೆ. ನಿಜನೇ ಸುಳ್ಳ? ಸರ್ ಅದ್ ನಿಜನೇ. ಆತರ ಇಲ್ಲ. ಅಲ್ಲ ಎಲ್ಲ ಹೆಣ್ಮಕ್ಳು ಒಂದೇ ಅನ್ನಕ್ಕಾಗಲ್ಲ, ಎಲ್ಲ ಗಂಡ್ ಮಕ್ಳು ಒಂದೇ ಅನ್ನಕ್ಕಾಗಲ್ಲ. ಹಾ ಸರ್, ನಿಮ್ಮಂತ ಒಳ್ಳೆಯವ್ರು ಇರ್ತಾರೆ ಸರ್. ನಮ್ಮಂತ ಹುಡುಗಿರ ಹ್ಯಾಕರ್ಸ್ ತಲೆ ಕೆಡ್ಸೋರು. ಪ್ಲೀಸ್ ಇನ್ನೊಂದ್ಸಲ ಹೇಳಿ, ಕೇಳಕ್ ಚೆನ್ನಾಗೈತೆ. ಏಯ್ ಪ್ಲೀಸ್. ನಿಮ್ಮಂತ ಒಳ್ಳೆಯವರು, ಒಳ್ಳೆ ಜೀವಿಗಳು ಇರ್ತಾರೆ ಸರ್ ತುಂಬಾ. ಬರೀ ಡೌಗಳು. ನನಗೆ ಕೂತ್ಕೊಳ್ಳಕ್ಕೆ ಆಯ್ತಾ ಇಲ್ಲ. ಖುಷಿಗೆ ನನ್ನ ನೋಡಕ್ ಬರ್ತೀರಾ ಊರಿಗೆ? ಅಪ್ಪ ನಾನು ಕಾಡು ಪ್ರಾಣಿಗಳು ನೋಡೋದ್ ಬಿಟ್ಬಿಟ್ಟಿದೀನಿ ಸರ್. ಕಾಡು ಪ್ರಾಣಿಗಳನ್ನ ನೋಡೋದ್ ಬಿಟ್ಟಿದ್ದೀರಾ, ಕಾಡು ಮನುಷ್ಯರನ್ನ ನೋಡಕ್ ಬರ್ಬೋದಲ್ಲ? ಲ್ಯಾಟ್ರಿ ಬೇಡ. ನಾನು ಆಗ್ಲೇ ಅದಕ್ಕೆ ಹೇಳಿದ್ದು, ತುಂಬಾ ಕಣ್ ತೆರೆದು ನೋಡಕ್ ಆಗಲ್ಲ. ಸ್ಟಾರ್ಟಿಂಗ್ ಏನು ಕೇಳಿದ್ದು ಕಾಫಿ 4 ಲೋಟ. ಏನ್ ಸರ್ ನಮ್ಮನ್ನೇ ಯಾಮರ್ಸೋದಲ್ವಾ? ಆಗಲ್ಲ. ಅಯ್ಯೋ ದೇವ್ರೆ, ನಿಮ್ಮನ್ನ ಆಯ್ತದ? ನೀವ್ ಯಾವ್ದೋ ಬೇರೆ ಲೋಕದಲ್ಲಿದ್ದೀರಾ. ನಾನ್ ಯಾವ ಲೋಕದಲ್ಲಿ ಇರ್ಲಿ ಸರ್? ಸದ್ಯಕ್ಕೆ ಶಿವರಾತ್ರಿಗೆ ಹೋಗಿಲ್ಲ, ಶಿವನ್ ಲೋಕಕ್ಕೆ ಹೋಗಿಲ್ಲ. ಈ ಲೋಕದಲ್ಲೇ ಇದೀನಿ. ಬಟ್ ಇದು ನನಗೋಸ್ಕರ ಇನ್ನೊಂದೇ ಒಂದ್ಸಲ ಅದೇ ಮಾತನ್ನ ಹೇಳ್ತೀನಿ. ತುಂಬಾ ಒಳ್ಳೆಯವರು ಸರ್. ಅಯ್ಯೋ ನಿಮ್ಮಂತೆ ಒಳ್ಳೆಯವ್ರು ಮತ್ತೆ ಸಿಗದೇ ಇಲ್ಲ ಸರ್. ಶಿವನ್ ಲೀಲೇನೆ ಇದು ನಿಜವಾಗ್ಲೂ. ಸರ್ ಇಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಇರ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಒಂದ್ ಬಾಯಲ್ಲಿ ಏನೇ ಬಂದ್ಬಿಡ್ತದ ಈಗ. ಪ್ಲೀಸ್ ಬೇಡ. ಸರ್ ಇಷ್ಟು ಒಳ್ಳೆಯವ್ರು ಇರ್ತಾರೆ ಅಂತ ಸಾಕು.
ಸಾಕು ದೇವ್ರಿಗೆ ಹಸುವೆ ಆಗ್ಬಿಟ್ಟು ಕರ್ಕೊಬಿಡ್ತೀನಿ ಬೇಗ ಅಪ್ಪ. ಅಲ್ಲ ಸರ್, ಇಷ್ಟು ಒಳ್ಳೆಯವ್ರು ಅವ್ರೆ ಅಂತ ನನಗೆ ನಿಮ್ ಕಾಲ್ ಬಂದ್ಮೇಲೆ ಸರ್ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತೇ ಇರ್ಲಿಲ್ಲಪ್ಪ ಸರ್. ಇಷ್ಟು ಒಳ್ಳೆಯವ್ರು ಇರ್ತಾರೆ ಅಂತ ಸಾಕು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್. ಅಷ್ಟು ಒಳ್ಳೆಯವರು ಸರ್ ನೀವು. ಸಾಕು ಆದ್ರೂ ದೇವ್ರು ಒಳ್ಳೆಯವ್ರನ್ನ ಸೃಷ್ಟಿ ಮಾಡ್ತಾರೆ ಅಂತ ಕೇಳಿಪಟ್ಟಿದ್ದೆ ವಯಸ್ಸಾದವ್ರ ಬಾಯಲ್ಲಿ. ಬಟ್ ಆದ್ರೆ ಇಷ್ಟು ಒಳ್ಳೆಯವ್ರನ್ನ ಸೃಷ್ಟಿ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಸರ್. ಈಗಲೇ ಬಸ್ ಹತ್ಕ ಬಂದ್ಬಿಡ್ತೀನಿ. ಬೇಡ, ಬೇಗ ಬನ್ನಿ, ಬೇಗ ಬನ್ನಿ. ಹಬ್ಬ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ನಾನು ಯಾರು ಅನ್ಕೊಂಡು ಅವಾಗೇನ್ ಮಾತಾಡ್ತಿದ್ದೀನಿ. ನೀವ್ ಹೇಳಿದ ತಕ್ಷಣ ನಾನೇನ್ ಎದ್ರಕೊಬಿಡಲ್ಲ. ಇವಾಗ ಏನ್ ಶಾಕ್ ಕೊಡ್ತೀರಾ ಗೊತ್ತಾ? ನಾನು ನಿನ್ ಫ್ರೆಂಡ್ ಅಂದ್ಬಿಟ್ಟು ಇವಾಗ ಒಂದು ನಮ್ಗೆ ತಲೆ ಕೆಡ್ಸ್ಬಿಡೋದು, ನಾವು ತಲೆ ಕೆಟ್ಕೊಬಿಡ್ತೀವಿ ಅಂತ ನೀವ್ ಅನ್ಕೊಬಿಡೋದು ಅಲ್ವಾ? ನಿನಗೆ ದೇವರಾಣೆಗಳು ನಾನಲ್ಲ, ನಮ್ಮ ಅಪ್ಪ ಬಂದ್ರು ನಿಂಗೆ ಜ್ಞಾನೋದಯ ಮಾಡಕ್ಕಾಗಲ್ಲ. ನಾನು ದೇವರಾಣೆಗಳು ಬಿಡು, ನಾನು ಯಾರು ಅಂತ ಹೇಳೋದು ಇಲ್ಲ. ಯಾರು ಹೇಳ್ಬೇಕು ಅವ್ರು ಹೇಳ್ತಾರೆ. ಹೇಳಿ ಸರ್. ಬಿಡವ ತಾಯಿ, ನಾನು ನೀನ್ ನಮ್ದಿ ಹೋದ್ಮೇಲೆ ನೀನೇ ಹೇಳ್ದಲ್ಲ. ನೆಕ್ಸ್ಟ್ ನಾನೇನೇ ಹೇಳ್ತೀನಿ, ನೀನೇನ್ ಹೇಳ್ತೀಯ ಅಂತ. ಯಾವ ನಿಮ್ದು ಸರ್? ಮಾಂಬಳ್ಳಿ. ನೋಡಿ, ನಾನು ಮುಂದೆ ಹೇಳ್ಬೇಕಾಗಿದ್ದು ಅವರೇ ಇಮ್ಯಾಜಿನ್ ಮಾಡ್ಕೊಂಡು ಏನೇನು ಹೇಳಿದ್ರು. ಇನ್ನೇನು ಹೇಳಿ? ಸದ್ಯಕ್ಕೆ ಕಾಲ್ ಮಾಡಿ ನಾನು ಆ್ಯಕ್ಚುಲಿ ನಂಗೆ ನಂಬರ್ ಕಳ್ಸಲ್ಲ, ಅವ್ರಿಗೆ ಹೇಳ್ಬಿಡ್ತೀನಿ ಹೇಳ್ಬಿಡಿ ಅಂತ. ಹಲೋ ಚಂದನ್. ಅಯ್ಯೋ ಭಗವಂತ, ಅದು ಯಾರ ನಂಬರ್ ಅಂತ ಕಳ್ಸಿದ್ಯಪ್ಪ? ನಾನು ಏನು ಹೇಳಿದ್ರು ನಂಬ್ತಾ ಇಲ್ವಲ್ಲ. ನಾನು ಏನು ಹೇಳಬೇಕು ಅಂತೀನಿ, ಮುಂದೆ ಅವರೇ ಹೇಳ್ಬಿಡ್ತಾರೆ. ನೀವು ಹಿಂಗಂತೀರಾ, ನಾನು ಹಿಂಗಂತೀನಿ ಅಂದ್ಬಿಟ್ಟು ನೀವು ನಂಬರ್ ಕಳ್ಸಿದ್ರಲ್ಲ ಕವನಂಗೆ ಕಾಲ್ ಮಾಡಿ ಹೇಳ್ಬಿಡಿ. ಅದು ಹ್ಯಾಕರ್ ಅಲ್ಲ, RJ ಸುನಿಲ್ ಅಂತ ಮಾಡಿದ್ದು ನಿಮಗೆ ಅಂತ. ಆಯ್ತು, 1-2 ಬಾಯ್. ಹ್ಯಾಪಿ ಶಿವರಾತ್ರಿ. ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾರಿ, ನಗಿಸಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರೆ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಲವ್ ಯು ಆಲ್ ಮಾಡಿ. ಟೇಕ್ ಕೇರ್, ಬಾಯ್. ಜೈ ಹಿಂದ್. RJ Sunil Prank Calls.